ಕುಟುಂಬ 25 ವರ್ಷಗಳಿಂದ ಸತತವಾಗಿ ಕಾಂಗ್ರೆಸ್ ಜೊತೆನಲ್ಲೇ ಚುನಾವಣೆಗೆ ಎದುರಿಸಿಕೊಂಡು ಬಂದಿತ್ತು. ಜನರ ಮಧ್ಯದಲ್ಲೇ ಇದ್ರು. ಬೇರೆಯವರಿಗೆ ಅಸಮಾಧಾನ, ಯಾಕೆಂದ್ರೆ ಇದುವರೆಗೂ ಕೂಡ ಹಿಂದುಳಿದ ಸಮಾಜದ ಯಾವುದೇ ವ್ಯಕ್ತಿನ ಜಿಲ್ಲಾಧ್ಯಕ್ಷನಾಗಿ ಮಾಡಿರಲಿಲ್ಲ. ಎಲ್ಲ ಇಲ್ಲಿ ಒಕ್ಕಲಿಗರ ಸಮುದಾಯದವರು, ಲಿಂಗಾಯತರು, ಈ ಥರ ಎಲ್ಲ ಜಾತಿಯನ್ನು ಮಾಡ್ಕೊಂಡು ಬಂದಿದ್ರು. ಆದರೆ ಈಗ ಲಿಂಗಾಯತ ಒಬ್ಬ ಹಿಂದುಳಿದನ್ನ ಸಣ್ಣ ಜಾತಿಯವ್ರನ್ನ ಮಾಡಿಬಿಟ್ಟಿದಾರಲ್ಲ ಅಂತೇಳಿ ಕೆಲವು ಮಂದಿ ನನ್ನ ವಿರುದ್ಧವಾಗಿ ಷಡ್ಯಂತ್ರನೂ ಮಾಡಿದ್ರು. ಖಂಡಿತವಾಗೂ ಗುಂಪುಗಾರಿಕೆ ಇದ್ದಿದ್ದು ನಿಜ, ನಾವಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಈ ಗುಂಪುಗಾರಿಕೆಯನ್ನು ಸರಿ ಮಾಡಬೇಕಾದ್ರೆ ನಮಗೊಬ್ಬರು ಭಾಳ ಚುನಾವಣಾ ಉಸ್ತುವಾರಿಗಳಾಗಿ GC ಚಂದ್ರಶೇಖರ್ ಅಂತ ಕೊಟ್ಟರು. ಮೇಜರ್ ಆಗಿ ಏನಾಯಿತು ಅಂದರೆ ಅರ್ಕಲಗೂಡಿನಲ್ಲಿ ಕೃಷ್ಣೇಗೌಡರು ಮತ್ತು ಶ್ರೀಧರ್ ಗೌಡ ಅಂತ ಇಬ್ಬರಿಗೂ ಕೂಡ ಬಹಳ ಒಂದು ದೊಡ್ಡ ಇದು ಟಗಾಫರ್ ಇತ್ತು. ಪ್ರತಿ 15 ದಿವಸಗಳಿಗೊಂದು ಸಲ ಅವರು ಇಲ್ಲಿ ಹಾಸನ ಜನತೆಗೆ, ನಮ್ಮ ಮತದಾರರಿಗೆ ಸಿಕ್ಕಿ ಅವರು ಸಣ್ಣ ಪುಟ್ಟ ಕಷ್ಟ ಕಾರ್ಪಣ್ಯಗಳನ್ನ ಮಾಡಿಕೊಟ್ರೆ ಸಾಕು. ಯಾಕೆಂದ್ರೆ ಅಲ್ಪಸಂಖ್ಯಾತರು, ದಲಿತರು ಬಂದಾಗ ಗೌರವಯುತವಾಗಿ ಕಂಡು ಕೆಲಸ ಮಾಡಿಕೊಟ್ರೆ ಅವ್ರ ಸಮಾಧಾನ ಮಾತಾಡಿಸಿದ್ರೆ ಸಾಕು. ಅದನ್ನ ನಾವು ಪದೇ ಪದೇ ಅವ್ರಿಗೆ ತಿಳಿಸ್ತಾ ಇದ್ದೀವಿ. ದಲಿತರಿಗೆ ಒಂದು ರಾಜಕೀಯ ಶಕ್ತಿ ಕೊಡಿ. 4,60,000 ಜನ ಇದ್ದಾರೆ. ನನ್ನ ಜಿಲ್ಲಾಧ್ಯಕ್ಷನಾಗಿ ಏನಂದ್ರೆ ಎಲ್ಲ ಸಣ್ಣ ಪುಟ್ಟ ಸಮುದಾಯಗಳಿಗೂ ನಮಗೆ ರಾಜಕೀಯವಾಗಿ ಏನಾದ್ರು ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿಸ್ಕೊಡಿ ಅಂತ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಬೂತುಗಳನ್ನ ತೆಗೆದು ನೋಡಿ. ಉದಾಹರಣೆಗೆ ನೀವು ಹಳ್ಳಿ ಮೈಸೂರಿನಲ್ಲಿರ್ತಕ್ಕಂಥ 5ನೇ ಮತಗಳೇ ಜಾಸ್ತಿ. ಅಲ್ಲಿ ನಮಗೆ 14,000 ಮತದಾರರು ಹೆಚ್ಚಿನ ಮತ ಸಿಕ್ಕಿರೋದು ನಮ್ಗೆ ಬೇರೆ ಪಾರ್ಟಿಗಿಂತ. 90% ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ನಮ್ಮ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಕೊಟ್ಟಿದ್ದಾರೆ. ಸರ್, ಈಗ ನಾವು ಆ ಸಂದರ್ಭದಲ್ಲಿ, ಚುನಾವಣೆ ಸಂದರ್ಭದಲ್ಲಿ ನಾವು ಯಾವುದು ಪೆನ್ ಡ್ರೈವ್ ಬಗ್ಗೆ ಚಿಂತನೆನೇ ಮಾಡಲಿಲ್ಲ. ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿ ಒಳ್ಳೆ ಅಭ್ಯರ್ಥಿ ಕೊಟ್ಟಿದ್ದಾರೆ, ಅವನ್ನ ಗೆಲುವನ್ನು ಮಾಡಬೇಕು ಅಂತಕ್ಕಂಥ ಒಂದು ಚಿಂತನೆ ಇದೆ. ಹಾಸನದ ಜನತೆ ಒಂದು ಬದಲಾವಣೆಯನ್ನು ಬಯಸಿದ್ರು. ಹಾಗೆಯೇ 25 ವರ್ಷಗಳ ಹಿಂದೆ 99ನೇ ಇಸವಿನಲ್ಲಿ G. ಪುಟ್ಟಸ್ವಾಮಿ ಗೌಡರು ಈ ಲೋಕಸಭೆಯಿಂದ ಆಯ್ಕೆಯಾಗಿದ್ದರು. ಅದ ನಂತರದಲ್ಲಿ ಬಂದಂಥ ಯಾವುದೇ ಒಬ್ಬ ಸಂಸದರನ್ನು ನಾವು ಗೆಲ್ಲಿಸ್ಕೊಳ್ಳಲಿಕ್ಕೆ ಸಾಧ್ಯವಾಗಿಲ್ಲ. ಈ ಬಾರಿ ಒಬ್ಬ ಉತ್ತಮವಾದಂಥ ಅಭ್ಯರ್ಥಿನೂ ಕೂಡ ನಮ್ಮ ಪಕ್ಷ ಕೊಟ್ಟಿತ್ತು. ಸಾಲದಕ್ಕೆ ಎಲ್ಲ ಸಮುದಾಯಗಳನ್ನು ಒಟ್ಟುಗೂಡಿಸಿ ಚುನಾವಣೆಯನ್ನು ಮಾಡಿದ್ವಿ. ಈ ಗೆಲುವಿನಿಂದ ಹಾಸನ ಜಿಲ್ಲೆ ಜನತೆ ಒಂದು ಬದಲಾವಣೆ ಬಯಸಿದ್ರೋ ಅದರಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ ಅಂತ ಹೇಳಿ. 23 ವಿಧಾನಸಭಾ ಚುನಾವಣೆಯಲ್ಲಿ ನಿಂತು ಕೇವಲ 1,500 ಮತಗಳಿಂದ ಸೋತಿದ್ರು. ಮತ್ತು ಅವರ ಕುಟುಂಬ 25 ವರ್ಷಗಳಿಂದ ಸತತವಾಗಿ ಕಾಂಗ್ರೆಸ್ ಜೊತೆನಲ್ಲೇ ಚುನಾವಣೆಗೆ ಎದುರಿಸಿಕೊಂಡು ಬಂದಿತ್ತು. ಜನರ ಮಧ್ಯದಲ್ಲೇ ಇದ್ದರು. ಮತ್ತು ನಮ್ಮ ಅಭ್ಯರ್ಥಿನೂ ಕೂಡ ಒಳ್ಳೆ ಅಭ್ಯರ್ಥಿನೇ ಇದ್ದಿದ್ದರಿಂದ, ಮತ್ತು ಈ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಒಂದು ಜೋಡೆತ್ತುಗಳ ರೀತಿಯಲ್ಲಿ ನಮ್ಮ ಎಲ್ಲ ಅಹಿಂದ ಸಂಘಟನೆಗಳನ್ನು ಕೂಡ ಸಿದ್ದರಾಮಯ್ಯನವರು ಭಾಳ ಪ್ರೀತಿಯಿಂದ ಕಂಡಿದ್ದಕ್ಕೋಸ್ಕರ ಸರ್ಕಾರದ ಗ್ಯಾರಂಟಿಯಿಂದ ನಾವು ಗೆಲ್ಲಲಿಕ್ಕೆ ಕಾರಣಕರ್ತರಾಗಿದ್ದೀವಿ. ಮತ್ತು ಅವರ ಸೌಮ್ಯ ಸ್ವಭಾವನೂ ಕೂಡ ಇದರಲ್ಲಿ ಕೆಲಸ ಮಾಡಿದೆ ಅಂತಕ್ಕಂಥ ನನ್ನ ವೈಯಕ್ತಿಕವಾಗಿ ಕೂಡ ತಿಳಿಸ್ತೀನಿ. ನಾನು ಜಿಲ್ಲಾಧ್ಯಕ್ಷನಾಗಿ ಆಗಲೇಬೇಕು ಅಂಥೇಳಿ ಇದು ಮಾಡಿದ್ದೇನಲ್ಲ. ನಮ್ಮ ವರಿಷ್ಠರಾದಂಥ ಅವತ್ತಿನ ಉಸ್ತುವಾರಿಗಳಾದಂಥ ದಿವಂಗತ ಧ್ರುವನಾರಾಯಣರವರು ಮತ್ತು DK ಸುರೇಶ್ರವರು ಉಸ್ತುವಾರಿಗಳಿದ್ದರು. ಆ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯಲ್ಲಿ ಬಹಳ ವೀಕ್ ಆಗಿರ್ತಕ್ಕಂಥ ಕಾಂಗ್ರೆಸ್ ಇದರಲ್ಲಿ ಇದಕ್ಕೊಂದು ಕಾಯಕಲ್ಪ ಕೊಡಬೇಕು, ಯಾವ ರೀತಿ ಮಾಡಬೇಕು ಅಂತ ಚಿಂತನೆ ಮಾಡಿ ಯಾರನ್ನು ಅಧ್ಯಕ್ಷರು ಮಾಡಬೇಕು ಅಂತ ಕೇಳೋಂಥ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಎಲ್ಲ MLAಗಳು, MLCಗಳು, MP ಗಳು ಎಲ್ಲರೂ ನೀವು ಒಕ್ಕಲಿಗ ಸಮುದಾಯದಲ್ಲಿ ಕೇಳ್ತೀರಾ, ಒಬ್ಬ ಜಿಲ್ಲಾಧ್ಯಕ್ಷನ ಹಿಂದುಳಿದವ್ರನ್ನ ಕೊಡಿ ಅಂತ ಮಾಡಿ ಅಂತ ಅಂದರು. ಆ ಸಂದರ್ಭದಲ್ಲಿ ಯಾವ ಸೂಕ್ತವಾದ ವ್ಯಕ್ತಿ ಯಾರು ಅಂತ ಹೇಳಿ ಅಲ್ಲಿ ಪ್ರಪೋಸಲ್ ಆದಾಗ ನನ್ನ ಹೆಸರು ಮುಂಚೂಣಿಗೆ ಬಂದಂಥ ಸಂದರ್ಭದಲ್ಲಿ ವರಿಷ್ಠರೆಲ್ಲ ತೀರ್ಮಾನ ತಗೊಂಡು ಹೈಕಮಾಂಡಿಂದ ನನಗೆ ಜಿಲ್ಲಾಧ್ಯಕ್ಷರು ಮಾಡಿದ ಮೇಲೆ, ಅಲ್ಲಿವರೆಗೂ ಕೂಡ ಬೇರೆಯವರಿಗೆಲ್ಲ ಗೊತ್ತಿರಲಿಲ್ಲ, ಜಿಲ್ಲಾಧ್ಯಕ್ಷನ ಆದ ತಕ್ಷಣ ಆ ಕಚೇರಿಯನ್ನು ನವೀಕರಣ ಮಾಡಬೇಕು, ಒಳಗಡೆ ಒಂದು ದನನೂ ಕಟ್ಟಲಿಕ್ಕೆ ಸಾಧ್ಯವಿಲ್ಲದಂಥ ಸಂದರ್ಭದಲ್ಲಿ ಒಂದು 60-70 ಲಕ್ಷ ನನ್ನ ವೈಯಕ್ತಿಕವಾದಂಥ ಹಣ ಖರ್ಚು ಮಾಡಿ ಮೊದಲು ಆಫೀಸನ್ನು ರೆಡಿ ಮಾಡಿದೆ. ತದನಂತರದಲ್ಲಿ ನಮ್ಮ ಇಡೀ ಜಿಲ್ಲೆಯ ದಲಿತ ನಾಯಕರುಗಳನ್ನ ಮೀಟಿಂಗ್ ಕರೆದೆ. ಮೊದಲು ದಲಿತ ನಾಯಕರುಗಳ ಮೀಟಿಂಗ್ ಮಾಡಿದ್ವಿ, ಹಿಂದುಳಿದ ನಾಯಕರ ಮೀಟಿಂಗ್ ಮಾಡಿದ್ವಿ, ಆಮೇಲೆ ಅಲ್ಪಸಂಖ್ಯಾತರ ಮೀಟಿಂಗ್ ಮಾಡಿದ್ವಿ.
ಎಲ್ಲರನ್ನೂ ಒಂದು ಒಟ್ಟಾಗಿ ತಗೊಂಡು ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಎಲ್ಲ ಸಮುದಾಯಗಳನ್ನ ಆವಾಗವಾಗ ಮೀಟಿಂಗ್ ಕರೆದು ಒಂದು ಕಡೆ ಸೇರಿಸಿದ್ರಿಂದ ಸ್ವಲ್ಪ ಅವರಿಗೂ ಕೂಡ ಏನೋ ಒಂದು ಕಾಂಗ್ರೆಸ್ನಲ್ಲಿ ನಮಗೆ ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ ಜೊತೆಲಿ ಇದ್ದಿದ್ವಿ, ನಮ್ಮನ್ನು ಕರೆದು ಮಾತಾಡ್ಸೋರು ಇರಲಿಲ್ಲ, ಈಗೆಲ್ಲರೂ ಕರೆದು ಮಾತಾಡಿಸ್ತಾ ಇದ್ದಾರಲ್ಲ ಅಂತೇಳಿ ಒಂದು ಆಸಕ್ತಿ ಬಂತು. ಹಾಗಾಗಿ ಸಂಘಟನೆ ಆಯಿತು. ಈಗ ಹಿಂದುಳಿದವರು ಸಹ ಸಂಘಟನೆ ಭಾಳ ಆಯಿತು. ಬಟ್ ಈ ಮಧ್ಯದಲ್ಲಿ ನನಗೆ ಭಾಳ ಸ್ವಲ್ಪ ಬೇರೆಯವರಿಗೆ ಅಸಮಾಧಾನ, ಯಾಕೆಂದರೆ ಇದುವರೆಗೂ ಕೂಡ ಹಿಂದುಳಿದ ಸಮಾಜದ ಯಾವುದೇ ವ್ಯಕ್ತಿನ ಜಿಲ್ಲಾಧ್ಯಕ್ಷನಾಗಿ ಮಾಡಿರಲಿಲ್ಲ. ಎಲ್ಲ ಇಲ್ಲಿ ಒಕ್ಕಲಿಗರ ಸಮುದಾಯದವರು, ಲಿಂಗಾಯತರು, ಈ ಥರ ಎಲ್ಲ ಜಾತಿಯನ್ನು ಮಾಡ್ಕೊಂಡು ಬಂದಿದ್ರು. ಆದರೆ ಈಗ ಲಿಂಗಾಯತ ಒಬ್ಬ ಹಿಂದುಳಿದನ್ನು ಸಣ್ಣ ಜಾತಿಯವ್ರನ್ನ ಮಾಡಿಬಿಟ್ಟಿದಾರಲ್ಲ ಅಂಥೇಳಿ ಕೆಲವು ಮಂದಿ ನನ್ನ ವಿರುದ್ಧವಾಗಿ ಷಡ್ಯಂತ್ರನೂ ಮಾಡಿದರು. ಬಟ್ ಅದಕ್ಕೆ ವರಿಷ್ಠರು ಕೂಡ ಯಾವುದೇ ರೀತಿ ಬೆಲೆ ಕೊಡದಲೇ ನನ್ನ ಸಂಘಟನೆಯನ್ನು ಒಪ್ಕೊಂಡು ಧೈರ್ಯ ಕೊಟ್ಟು ನೀವು ಕೆಲಸ ಮಾಡಿ ಅಂತ ಹೇಳಿದ್ರು. ಅದರಿಂದ ನಾವು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ವಿ. ಖಂಡಿತವಾಗೂ ಗುಂಪುಗಾರಿಕೆ ಇದ್ದಿದ್ದು ನಿಜ, ನಾವಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಈ ಗುಂಪುಗಾರಿಕೆಯನ್ನು ಸರಿ ಮಾಡಬೇಕಾದ್ರೆ ನಮಗೊಬ್ಬರು ಭಾಳ ಚುನಾವಣಾ ಉಸ್ತುವಾರಿಗಳಾಗಿ GC ಚಂದ್ರಶೇಖರ್ ಅಂತ ಕೊಟ್ಟರು. ಅವರು ಚುನಾವಣಾ ಚಾಣಕ್ಯರೇ. ಅವರು ಮೊದಲನೇ ಮಾಡಿದ ಕೆಲಸ ಏನು ಅಂದರೆ, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಎಷ್ಟು ಗುಂಪುಗಳಿದ್ದಾವೆ ಎಲ್ಲರನ್ನು ಒಟ್ಟು ಸೇರಿಸಿ ಮಾತಾಡುವಂಥ ಒಂದು ವ್ಯವಸ್ಥೆ ಮಾಡಿದರು. ಮೇಜರಾಗಿ ಏನಾಯಿತು ಅಂದರೆ, ಅರ್ಕಲಗೂಡಿನಲ್ಲಿ ಕೃಷ್ಣೇಗೌಡರು ಮತ್ತು ಶ್ರೀಧರ್ ಗೌಡ ಅಂತ ಇಬ್ಬರಿಗೂ ಕೂಡ ಭಾಳ ಒಂದು ದೊಡ್ಡ ಒಂದು ಟಗಾಫರ್ ಇತ್ತು. ಅವರಿಬ್ಬರನ್ನು ಒಟ್ಟಿಗೆ ಸೇರಿಸಿ, ನೀವಿಬ್ಬರು ಒಟ್ಟಾಗಿ ಕೆಲಸ ಮಾಡಬೇಕು, ನೀವಿಬ್ಬರು ಒಟ್ಟಾಗಿ ಕೆಲಸ ಮಾಡಿ ಲೀಡ್ ಕೊಟ್ಟರೆ ನನ್ನ ಹತ್ರ ಬರಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಮಾಡಬೇಕು. ನನಗೆ ಜಿಲ್ಲಾಧ್ಯಕ್ಷರು ನೀವು ಮಾಡಬೇಕಿದನ್ನು ಅಂತೇಳಿ ನಾನು ಹಲವಾರು ಸಲ ಹೋಗಿ ಅನೇಕ ಸಲ ಮೀಟಿಂಗ್ ಮಾಡಿ ಎಲ್ಲರನ್ನೂ ಕರ್ಕೊಂಡೋಗಿ ಕೃಷ್ಣೇಗೌಡರನ್ನ ನೇರವಾಗಿ ಅವ್ರನ್ನ ವಿರೋಧ ಮಾಡಿದರೂ ಕೂಡ ನಾನು ಪಾರ್ಟಿಗೆ ಜಾಯಿನ್ ಮಾಡ್ಕೊಂಡೆ. ನಮಗೆ ಅಲ್ಲಿ ಒಳ್ಳೆಯದಾಯಿತು. ಬಟ್ ಯಾವುದೇ ಜಿಲ್ಲೆಯಲ್ಲೂ ಎಲ್ಲ ಸಕಲೇಶ್ಪುರದಲ್ಲೂ ಅದೇ ಕೆಲಸ ಮಾಡಿದ್ವಿ. ಇನ್ನು ಎಲ್ಲ ತಾಲೂಕುಗಳಲ್ಲೂ ಕೂಡ ಈ ಸಂಘಟನಾತ್ಮಕ ಕೆಲಸ ಮಾಡಲಿಕ್ಕೋಸ್ಕರ ಅಸಮಾಧಾನಿತರನ್ನ ಒಂದು ಮಾಡೋಕ್ಕೆ ಪ್ರಯತ್ನ ಮಾಡಿದ್ರಿಂದ ಸ್ವಲ್ಪ ಒಳ್ಳೆಯ ಅವಕಾಶ ಆಗಿದೆ. ಇತ್ತೀಚೆಗಂತೂ ಹೆಚ್ಚಿನ ಅಸಮಾಧಾನತೆಗಳು ಕಡಿಮೆ ಈಗಿಲ್ಲ ಸರ್. ನೂತನ ಸಂಸದರಲ್ಲಿ ನನ್ನ ನಿರೀಕ್ಷೆ ಏನೆಂದರೆ, ಈಗ 25 ವರ್ಷಗಳಿಂದ ನಾವು ಯಾವುದೇ ರೀತಿಯ ರಾಜಕೀಯವಾದಂಥ ಒಂದು ಶಕ್ತಿ ಇರಲಿಲ್ಲ ಹಾಸನ ಜಿಲ್ಲೆಗೆ. ಎಲ್ಲ ಜನಗಳಲ್ಲೂ ಕೂಡ ಒಂದು ಬಹು ನಿರೀಕ್ಷಿತವಾದಂಥ ಒಂದು ನಿರೀಕ್ಷೆ ಇದೆ. ಯಾರಿಗೆ MP ಇದರಲ್ಲಿ ಎಲ್ಲರನ್ನೂ ಈಡೇರಿಸದೆ ಹೋದರೂ ಚಿಂತೆ ಇಲ್ಲ. ಆದರೆ ನಮ್ಮ ಲೋಕಸಭಾ ಸದಸ್ಯರು ಪ್ರತಿ 15 ದಿವಸಗಳಿಗೊಂದು ಸಲ ಅವರು ಇಲ್ಲಿ ಹಾಸನ ಜನತೆಗೆ, ನಮ್ಮ ಮತದಾರರಿಗೆ ಸಿಕ್ಕಿ ಅವರು ಸಣ್ಣ ಪುಟ್ಟ ಕಷ್ಟ ಕಾರ್ಪಣ್ಯಗಳನ್ನ ಮಾಡಿಕೊಟ್ರೆ ಸಾಕು. ಯಾಕೆಂದರೆ ಎಲ್ಲದನ್ನೂ ನಾನು ಒಬ್ಬನೇ ಸಂಸದ ಮಾಡಲಿಕ್ಕೆ ಸಾಧ್ಯವಿಲ್ಲದಲೇ ಇರೋದ್ರಿಂದ ಅಟ್ಲೀಸ್ಟು ಜನರಿಗೆ ಸಿಗ್ತಕ್ಕಂಥ ಸಂದರ್ಭದಲ್ಲಿ ಒಳ್ಳೆ ರೀತಿ ಮಾತನಾಡಿ ಅವರಿಗೆ ಮಾಡಿಕೊಡೋದು ಒಳ್ಳೆಯದು. ಮತ್ತು ಸಾಲದಕ್ಕೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಹೆಚ್ಚು ಕಡಿಮೆ 10 ಲಕ್ಷ ಅಹಿಂದ ಮತದಾರರು ಇರೋದರಿಂದ ಅವರೆಲ್ಲರಿಗೂ ಕೂಡ ಭಾಳ ಸೌಜನ್ಯದಿಂದ ಸಣ್ಣ ಪುಟ್ಟ ಸಮುದಾಯದರು, ಅಲ್ಪಸಂಖ್ಯಾತರು, ದಲಿತರು ಬಂದಾಗ ಗೌರವಯುತವಾಗಿ ಕಂಡು ಕೆಲಸ ಮಾಡಿಕೊಟ್ರೆ ಅವ್ರ ಸಮಾಧಾನ ಮಾತಾಡಿಸಿದ್ರೆ ಸಾಕು. ಅದನ್ನು ನಾವು ಪದೇ ಪದೇ ಅವ್ರಿಗೆ ತಿಳಿಸ್ತಾ ಇದ್ದೀವಿ. ಅಲ್ಲ, ಖಂಡಿತವಾಗಿದೆ. ನನ್ನ ಜಿಲ್ಲಾಧ್ಯಕ್ಷನಾದ ತಕ್ಷಣ ನಾನು ಅದನ್ನು ವಾದ ಮಾಡಿದ್ದೀನಿ. 4,65,000 ಜನ ದಲಿತ ಮತದಾರರು ಹಾಸನ ಜಿಲ್ಲೆಯಲ್ಲಿದ್ದು, 4.25 ಹಿಂದುಳಿದರಿದ್ದು, 1,40,000 ಮುಸ್ಲಿಂ ಮತದಾರರಿದ್ದಾರೆ. ಇದು ಅಲ್ಲದೆ ನೀವು ಈಗ ಚಿಕ್ಕಮಗಳೂರು, ಶಿವಮೊಗ್ಗ, ಉಡುಪಿ, ಮಂಗಳೂರು, ಕೂರ್ಗು, ಹಾಸನ ಇಷ್ಟು ಕ್ಷೇತ್ರಗಳಿಗೆ ಯಾವುದಾದ್ರು ಒಬ್ಬ ದಲಿತ ನಾಯಕನಿಗೆ ರಾಜಕೀಯ ಶಕ್ತಿನ ಕೊಡದೆ ಹೋದರೆ ಯಾವ ರೀತಿಯಾಗಿ ಅವರು ಯಾರನ್ನ ಕೇಳಬೇಕು, ಯಾರ ಹತ್ರ ಯಾವ ರೀತಿಯಾಗಿ ಅವರು ಪಕ್ಷದ ಜೊತೆ ಜೋಡಿಸ್ಕೋಬೇಕು ಅನ್ನೋದೇ ಅವರಿಗೆ ಅರ್ಥವಾಗ್ತಾ ಇಲ್ಲ. ಹಾಗಾಗಿ ನನ್ನ ವಾದ ಇರೋದೇನೆಂದರೆ, ದಲಿತರಿಗೆ ಒಂದು ರಾಜಕೀಯ ಶಕ್ತಿ ಕೊಡಿ. 4,60,000 ಜನ ಇದ್ದಾರೆ. ಅವರಿಂದ ಇಡೀ ಎಲ್ಲರಿಗೂ ದಲಿತರಿಗೆ ನಾವು ಮಾಡೋಕ್ಕಾಗೋದಿಲ್ಲ ಸರ್ಕಾರ. ಅದರಲ್ಲಿ ಒಬ್ಬ ನಾಯಕನ ಗುರುತು ಮಾಡಿ ಒಂದು ರಾಜಕೀಯ ಶಕ್ತಿ ಕೊಟ್ಟರೆ ಖಂಡಿತವಾಗಿ ಕೂಡ ಅವರಿಗೆಲ್ಲ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ನನ್ನ ಜಿಲ್ಲಾಧ್ಯಕ್ಷನಾಗಿ ಏನಂದರೆ, ಎಲ್ಲ ಸಣ್ಣ ಪುಟ್ಟ ಸಮುದಾಯಗಳಿಗೂ ನಮಗೆ ರಾಜಕೀಯವಾಗಿ ಏನಾದ್ರು ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿಸ್ಕೊಡಿ ಅಂತ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಬಟ್ ನಮ್ಮಲ್ಲಿ ಅದನ್ನು ನಾವು ಮಾಡಬೇಕು ಅನ್ನೋ ಆಸಕ್ತಿ ಇದೆ. ನಮ್ಗೆ ಇದುವರೆಗೂ ಅದರ ಅವಕಾಶ ಆಗಲಿಲ್ಲ. ಯಾಕೆಂದರೆ ಶಿವಲಿಂಗೇಗೌಡರು ಒಬ್ಬರೇ ಶಾಸಕರು ಇದ್ದಿದ್ದರು. ನಮ್ಮ ಬೇರೆ ಶಾಸಕರುಗಳು ಕೂಡ ಭಾಳ ಹತ್ರಕ್ಕೆ ಬಂದು ಸೋತೋದ್ರು. ಈಗ MP ಇದಾಗಿದ್ದಾರೆ. ನನ್ನ ಆಸಕ್ತಿ ಇರೋದು ಅಷ್ಟೇ, ನಾವು ಬೇರೆ ಬೇರೆ ಸಮುದಾಯದವರು ಹೇಗಾರು ಮಾಡ್ತಾರೆ, ಸಣ್ಣ ಪುಟ್ಟ ಸಮುದಾಯಗಳಿಗೆ ನಾನು ಸಹಾಯ ಮಾಡಬೇಕು ಅನ್ನೋದು ನನ್ನ 100ಕ್ಕೆ 100 ಇದೆ.
ನೂರಕ್ಕೆ ನೂರು ಇದೆ. ನೀವು ಎಲ್ಲ ಬೂತುಗಳನ್ನ ತೆಗೆದು ನೋಡಿ. ಉದಾಹರಣೆಗೆ ನೀವು ಹಳ್ಳಿ ಮೈಸೂರಿನಲ್ಲಿರ್ತಕ್ಕಂಥ 5ನೇ ಮತಗಳೇ ಜಾಸ್ತಿ. ಅಲ್ಲಿ ನಮಗೆ 14,000 ಮತದಾರರು ಹೆಚ್ಚಿನ ಮತ ಸಿಕ್ಕಿರೋದು ನಮಗೆ ಬೇರೆ ಪಾರ್ಟಿಗಿಂತ. ಅದೇ ರೀತಿಯಲ್ಲಿ ನೀವು ಅನೇಕ ಬೂತ್ಗಳಲ್ಲಿ ಎಲ್ಲಿ ದಲಿತರ ಮತ ಜಾಸ್ತಿ ಇದೆ ಅಲ್ಲಿ ಸಂಪೂರ್ಣವಾದಂಥ ಮತಗಳು ನಮ್ಮ ಪಾರ್ಟಿಗೆ ಹಾಕಿದ್ದಾರೆ. ಅಲ್ಪಸಂಖ್ಯಾತರ ಮತಗಳು ಬಿಡಿ, ಅದು ನಮಗೆ 95% ನಮಗೆ ಬಂದೇ ಬರುತ್ತೆ. 90% ದಲಿತರು, ಹಿಂದುಳಿದರು, ಅಲ್ಪಸಂಖ್ಯಾತರು ನಮ್ಮ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಕೊಟ್ಟಿದ್ದಾರೆ. ಇನ್ನು ಬೇರೆ ಬೇರೆ ಕಾರಣಗಳಿಂದ, ಈಗ ಉದಾಹರಣೆಗೆ ಒಕ್ಕಲಿಗರಾಗಿರ್ಬೋದು, ಲಿಂಗಾಯತ ಸಮುದಾಯಗಳಾಗಿರ್ಬೋದು, ಅವರು ಒಬ್ಬರು ಮೋದಿ ನೋಡ್ತಾ ಇದ್ರು, ಒಬ್ಬರು ದೇವೇಗೌಡರು ನೋಡ್ತಾ ಇದ್ರು. ಬಟ್ ನಾವ್ಯಾರು ನೋಡಬೇಕು? ಸಿದ್ದರಾಮಯ್ಯ ನೋಡ್ಕೊಂಡೆ 5 ಮತಗಳು ನಮಗೆ ಬಂದಿದೆ ಸರ್. ಈಗ ನಾವು ಆ ಸಂದರ್ಭದಲ್ಲಿ, ಚುನಾವಣೆ ಸಂದರ್ಭದಲ್ಲಿ ನಾವು ಯಾವುದು ಪೆನ್ ಡ್ರೈವ್ ಬಗ್ಗೆ ಚಿಂತನೆಯೇ ಮಾಡಲಿಲ್ಲ. ನಮ್ಮ ಕಾಂಗ್ರೆಸ್ಸಿನ ಅಭ್ಯರ್ಥಿ ಒಳ್ಳೆ ಅಭ್ಯರ್ಥಿ ಕೊಟ್ಟಿದ್ದಾರೆ, ಅವನ್ನ ಗೆಲುವನ್ನು ಮಾಡಬೇಕು ಅಂತಕ್ಕಂಥ ಒಂದು ಚಿಂತನೆ ಇದ್ವಿ. ಈಗ ಪೆನ್ ಡ್ರೈವ್ ವಿಚಾರದಲ್ಲೂ ಕೂಡ ಈಗ ಅದಕ್ಕೋಸ್ಕರ ಒಂದು SIT ಒಂದು ಚಾಲನೆ ಕೊಟ್ಟಿದ್ದಾರೆ. ಅವರು ಪ್ರತಿ ದಿವಸ ಅದರ ಎನ್ಕ್ವೈರಿ ಮಾಡ್ತಾರೆ, ಅದರ ಸತ್ಯಾಂಶವನ್ನು ಅವರು ಹೊರಗಿಡುತ್ತಾರೆ. ಅದು ಬಿಟ್ಟರೆ ಅದರ ವಿಚಾರ ನಮಗೇನು ಆ ಥರದಲ್ಲಿ ನಾವು ಇದಿಲ್ಲ. ಕುಟುಂಬ ತಪ್ಪು ಮಾಡಿದೆ ಅಂತ ಹೇಳಲಿಕ್ಕೆ ನಾವೇನು ಹೇಳೋಕ್ಕೆ ಇದು ಬರೋದಿಲ್ಲ. ಕುಟುಂಬ ತಪ್ಪು ಮಾಡಿದೆಯೋ ತಪ್ಪು ಮಾಡಿಲ್ವೋ ಅಂತಕ್ಕಂಥದ್ದನ್ನ ನಮ್ಮ ಸಂಬಂಧಪಟ್ಟಂಥ SIT ಅವರು ಅದು ಹೊರಗೆ ಗಿಡಬೇಕು ಅಂತಕ್ಕಂಥದ್ದು ನಮ್ಮ ವಾದ. ಹೆಣ್ಣು ಮಕ್ಕಳಿಗೆ ಇದು ಭಾಳ ನೋವಾಗಿದೆ. ಯಾಕೆಂದರೆ ಇದು ಆಗಬಾರ್ದಿತ್ತು. ಇದು ಪೆನ್ ಡ್ರೈವ್ ಹೊರಗಡೆ ಬರೋದಕ್ಕಿಂತ ಮೊದಲು ಇಲ್ಲ ಯಾವುದಾದ್ರು ನ್ಯಾಯಾಲಯದಲ್ಲೋ ಯಾವುದೋ ಪೊಲೀಸ್ ಇದರಲ್ಲೋ ಎಲ್ಲೋ ಆಗಿ ಅದು ಅಲ್ಲಿಂದಲೇ ಅವ್ರಿಗೆ ಯಾರು ತಪ್ಪಿತಸ್ಥರು ಇದ್ದಾರೋ ಅವ್ರಿಗೆ ಶಿಕ್ಷೆ ಆಗಿದ್ದರೆ ಖಂಡಿತವಾಗಿ ನಮ್ಮ ಮನೆಯಲ್ಲೂ ಹೆಣ್ಮಕ್ಳು ಇರ್ತವೆ, ಬೇರೆಯವ್ರ ಮನೆಯಲ್ಲೂ ಹೆಣ್ಮಕ್ಳು ಇರ್ತವೆ. ಆದರೆ ಅನಿವಾರ್ಯ ಕಾರಣಗಳಲ್ಲಿ ಅದು ತಪ್ಪು ಮಾಡಿದಾರೋ, ಯಾವ ರೀತಿ ಯಾವ ಸಂದರ್ಭದಲ್ಲಿ ತಪ್ಪಾಗಿದೆಯೋ ಅಂತಕ್ಕಂಥದ್ದು ಅದನ್ನು ವಿಮರ್ಶೆ ಮಾಡಬೇಕಾಗುತ್ತೆ. ಆದರೆ ಹೆಣ್ಣು ಮಕ್ಕಳನ್ನ ಈ ರೀತಿ ಬೀದಿಗೆ ತಂದಿದ್ದು ನಿಜವಾಗೂ ತಪ್ಪು. ಇಲ್ಲ, ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಉಸ್ತುವಾರಿಗಳು ಬದಲಾವಣೆ ಆಗೋದಿಲ್ಲ. ಬಟ್ ಆದರೆ ಅವ್ರಿಗೆ ಏನಾಯಿತು ಅಂದರೆ, ಮೊದಲು ಎಲ್ಲ ರಾಷ್ಟ್ರೀಯ ಹಬ್ಬಗಳು ಇರ್ಬೋದು ಅಥವಾ ಕಾರ್ಯಕರ್ತರಿಗೆ ಬರ್ತೀನಿ ಅಂತ ಇರ್ಬೋದು ಅಥವಾ ಮೀಟಿಂಗ್ಗಳು ಇರ್ಬೋದು ಬರ್ತಾಯಿದ್ರು. ಅವತ್ತು ಕಾರ್ಯಕರ್ತರ ಸಮಸ್ಯೆನೂ ಕೂಡ ಆಲಿಸ್ತಾಯಿದ್ರು. ಒಂದು ಸ್ವಲ್ಪ ದಿವಸ ಅವರಿಗೆ ಆರೋಗ್ಯದ ಸಮಸ್ಯೆ ಆಗಿ ಸುಮಾರು ಒಂದು 2 ತಿಂಗಳು 3 ತಿಂಗಳು ಅವ್ರು ಬರಲಿಕ್ಕೆ ಆಗಲಿಲ್ಲ. ಯಾರಿಗೂ ಸಿಕ್ಕಲೂ ಇಲ್ಲ ಬಿಡಿ ಅವಾಗ. ಯಾಕೆಂದರೆ ಕಾಲಿನಲ್ಲಿ ತುಂಬ ತೊಂದರೆ ಇತ್ತು ಅವರಿಗೆ. ಅದಾದ ನಂತರ ಏನಾಯಿತು, ಲೋಕಸಭಾ ಚುನಾವಣೆ ಶುರುವಾದಾಗ ತುಮಕೂರಿನಲ್ಲಿ ಏನಾದ್ರು ಮಾಡಿ ನಾವು ಕಾಂಗ್ರೆಸ್ಸನ್ನು ಗೆಲ್ಲಿಸಬೇಕು ಅನ್ನೋ ಒಂದು ಜವಾಬ್ದಾರಿ. ಯಾಕೆಂದರೆ ಹಿಂದೆ ಅವರು ಹಿಂದಿನ ಲೋಕಸಭಾ ಸದಸ್ಯರನ್ನ ದೇವೇಗೌಡರನ್ನ ಸೋಲಿಸ್ತೀನಿ ಅಂತ ಹೇಳಿ ಹಠ ಹೊತ್ತು ಅವರು ಸೋಲಿಸಿದಂಥ ಇದು ಆ ಜವಾಬ್ದಾರಿ ಜಾಸ್ತಿ ಕೊಟ್ಟಿದ್ದರು. ಹಾಗಾಗಿ ಮುದ್ದನ್ಮೇಗೌಡರು ಗೆಲ್ಲಿಸಲೇಬೇಕು ಅನ್ನೋ ಒಂದು ಇದರಲ್ಲಿ ಹೆಚ್ಚಿನ ಜವಾಬ್ದಾರಿ ತಗೊಂಡಿದ್ರು. ಆದರೂ ಮಧ್ಯದಲ್ಲಿ ನಮಗೆ ಅನೇಕ ಸಲ ಬಂದು ಹೋಗಿದ್ದಾರೆ, ಪಬ್ಲಿಕ್ಕಲ್ಲಿ ಬರಲಿಲ್ಲ. ನಮ್ಮ ಕಾರ್ಯಕರ್ತರನ್ನು ಕೂಡ ಮೀಟ್ ಮಾಡಿ ಸಭೆಗಳನ್ನು ಮಾಡಿ ಏನು ಮಾಡಬೇಕು ಅನ್ನೋದನ್ನು ಕೂಡ ಅವರೆಲ್ಲ ಚರ್ಚೆ ಮಾಡಿದ್ದಾರೆ. ಆದರೆ ಮುಂದಿನ ಈಗ 10ನೇ ತಾರೀಕು ನಮ್ಮ ಇದಕ್ಕೆ ಬರ್ತೀನಿ ಅಂತಕ್ಕಂಥ ಒಂದು ಇದನ್ನು ಹೇಳಿದ್ದಾರೆ ಹಾಸನಕ್ಕೆ. ಅದನ್ನು ಬಂದಂಥ ಸಂದರ್ಭದಲ್ಲಿ ಇನ್ಮೇಲೆ ಅಟ್ಲೀಸ್ಟ್ ಕೊನೆ ಪಕ್ಷ MP ಇರೋದ್ರಿಂದ ತಿಂಗಳಿಗೆ 1 ಸಲನಾದ್ರು ಬಂದು ಕಾರ್ಯಕರ್ತರ ಸಮಸ್ಯೆ ಮತ್ತು ಜಿಲ್ಲೆಯ ಸಮಸ್ಯೆನ ಆಲಿಸ್ಬೇಕು ಅಂತಕ್ಕಂಥ ವಿಚಾರನೂ ಕೂಡ ನಾವು ಈಗಾಗಲೇ ಮುಗಿಸ್ತೀವಿ. ಇಲ್ಲ, ನಾವು ಎಲ್ಲ ಪ್ರತಿ ಎವ್ರಿ ಡೇ ಬರ್ತೀವಿ. ಚುನಾವಣೆ ಸಂದರ್ಭದಲ್ಲಿ ಬಿಟ್ಟರೆ ವಾರದಲ್ಲಿ 2-3 ದಿವಸ ನಾವು ಕಚೇರಿನಲ್ಲಿ ಇರ್ತೀವಿ. ಚುನಾವಣೆ ಇದ್ದಾಗ ಏನಾಯಿತು ಅಂದರೆ ನಾವು ಅಲ್ಲಿ ಇಲ್ಲಿ ಬೇರೆ ಬೇರೆ ಕಡೆ ಹೋಗ್ಬೇಕಾಯ್ತು, ಏನೋ ಮೀಟಿಂಗ್ಗಳು ಇರ್ತಾಯಿತ್ತು, ಯಾರನ್ನೂ ಮಾತಾಡಿಸ್ಬೇಕಾಗಿತ್ತು. ಚುನಾವಣೆಯ ಸಂದರ್ಭದಲ್ಲಿ ನಾವು ಇರೋಕ್ಕೆ ಆಗಿಲ್ಲ ಜಾಸ್ತಿ. ಅದು ಬಿಟ್ಟರೆ ನಾವು ವಾರದಲ್ಲಿ 3 ಡೇಸ್ ನಮಗೆ ಸಿಗ್ತಾನೆ ಇರ್ತೀವಿ ಸರ್. ನಾನು ಇವತ್ತು ಹೇಳ್ತೀನಿ ಸರ್ಕಾರಕ್ಕೆ, ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಚುನಾವಣೆಗಳನ್ನ ಇವ್ರಿಗೆ ಗೆಲ್ಲಬೇಕು ಅಂತ ಏನಾದ್ರು ಒಂದು ಇದ್ದಿದ್ರೆ, ಪಕ್ಷಕ್ಕೆ ಏನಾದ್ರು ಒಂದು ಗಟ್ಟಿ ಆಗಬೇಕು ಅಂತಿದ್ರೆ, ಇವತ್ತು ಹಿಂದೆ ಏನು ಹಾಸನ ಜಿಲ್ಲೆ ಅಂದರೆ ಜನತಾದಳದ ಬರಕೊಟ್ಟಂಥ ಆಸ್ತಿ ಥರ ಇತ್ತು, ಅದನ್ನು ಇವತ್ತು ನಾವು ಒಡೆದು ಹಾಕಿ ಒಂದು ಒಳ್ಳೆ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿಯನ್ನು ಮತದಾರರು ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದಾರೆ? ಇರ್ತಕ್ಕಂಥ ಎಲ್ಲ ದಲಿತರು, ಹಿಂದುಳಿದರು, ಅಲ್ಪಸಂಖ್ಯಾತರು ಆ ಶಕ್ತಿ ಕೊಟ್ಟಿದ್ದಾರೆ. ಈಗ ಅದರಿಂದ ನಾವು 3 ಸಮಾಜಕ್ಕೂ ಈಗ ದಲಿತರಿಗೂ ಕೊಡಬೇಕು, ಹಿಂದುಳಿದರಿಗೂ ಕೊಡಬೇಕು, ಅಲ್ಪಸಂಖ್ಯಾತರಿಗೂ ಕೂಡ ರಾಜಕೀಯ ಶಕ್ತಿ ಕೊಡಬೇಕು ಅನ್ನೋದು ನನ್ನ ಒತ್ತಾಯ ಸರ್. ಇದಕ್ಕೆ ಬೇರೆ ಬೇರೆ ಸಂಘಟನೆಗಳು ಅವರವರೇ ಹೋಗಿ ಕೇಳುವಂಥ ಇದನ್ನು ಕೂಡ ಮಾಡ್ತಾ ಇದ್ದಾರೆ.
ಅದಕ್ಕೆ ನಾನು ಕೂಡ ನನ್ನ ಸಂಪೂರ್ಣವಾದಂಥ ಒಂದು ಅವರಿಗೆ ಶಕ್ತಿನೂ ಕೂಡ ನಾನು ಅವರಿಗೆ ಹೇಳ್ತೀನಿ, ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಮಾತಾಡ್ತೀನಿ. ಇದು ಕೊಡದವರೆ ಮುಂದಿನ ದಿವಸದಲ್ಲಿ ನಾವು ಯಾವುದೇ ರೀತಿ ಅವ್ರನ್ನ ಮತದಾರರ ಹತ್ರ ಹೋಗ್ಲಿಕ್ಕೂ ಕಷ್ಟ ಆಗುತ್ತೆ ಸರ್. ಈ ನಿಟ್ಟಿನಲ್ಲಿ ನಾನು ಇವತ್ತು ಕೂಡ ನಾನು ಹಿಂದುಳಿದ ಸಮುದಾಯದವರು ಮೀಟಿಂಗ್ ಮಾಡಿದ್ದೀನಿ. ನಿನ್ನೆ ಒಂದು ಪ್ರಗತಿಪರ ಸಂಘಟನೆಗಳನ್ನು ಕೂಡ ಮಾತಾಡಿಸಿದೆ. ನಾನು ಅಲ್ಪಸಂಖ್ಯಾತರನ್ನ ಕೂಡ ಇದು ಮಾಡೋಕ್ಕೆ ಹೇಳಿದ್ದೀನಿ. ನೀವು ಸುಮ್ಮನೆ ಕೂತ್ರೆ ಆಗೋದಿಲ್ಲ, ನೀವೆಲ್ಲರೂ ಕೂಡ ಒಟ್ಟಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಮೀಟ್ ಅವ್ರನ್ನ ಮುಖ್ಯಮಂತ್ರಿಗಳ ಹತ್ರ ಹೋಗಿ ನಿಮ್ಮ ಮೆಮೊರಂಡಮ್ ಸಲ್ಲಿಸಿ ಸಮುದಾಯಕ್ಕೆ ಯಾವ್ದಾದ್ರು ಒಂದು ಬೋರ್ಡ್, ಒಳ್ಳೆ ಉತ್ತಮವಾದಂಥ ಒಂದು ಬೋರ್ಡನ್ನು ಕೊಡಿ. ಇನ್ನೇನು ನಮಗೆ ಎಲ್ಲ ಸಮುದಾಯಗಳಿಗೂ MLC ಮಾಡ್ಲಿಕ್ಕೆ ಆಗಲ್ಲ. ಅವರು ಹಾಸನ ಜಿಲ್ಲೆಗೆ ಯಾವ್ದಾದ್ರು ಒಂದು ಸಮುದಾಯಕ್ಕೆ ಒಂದು MLC ಮಾಡಿ, 2 ಜನ ಬೋರ್ಡ್ ಚೇಂಜ್ ಮಾಡಿ. ನಮಗೆ ಬೇಕು ಇಡೀ 10 ಲಕ್ಷದಲ್ಲಿ 3 ರೆಪ್ರೆಸೆಂಟೇಷನ್ ಕೊಡಿ ಅಂತ ಕೇಳಿದ್ವಿ ಸರ್. ನಾವು 100 ಜನಕ್ಕೆ ಕೊಡಿ ಅಂತ ಏನು ಕೇಳಿಲ್ಲ. ಕೊಡಲೇಬೇಕಿದು. ಕೊಡಲಿಲ್ಲ ಅಂತಂದರೆ ಏನು ಮಾಡೋಕ್ಕಲ್ಲ ಸರ್. ಅವ್ರಿಗೆ ಬಿಟ್ಟು VHನ್ನು ಬಿಡ್ತೀವಿ ಸರ್. ನಮಗೆ ಕಾರ್ಯಕರ್ತರು ಮತ್ತು ಮತದಾರರು ಭಾಳ ಧನ್ಯವಾದಗಳನ್ನ ಕೂಡ ನಿನ್ನೆ ನಾನು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದೀನಿ. ಆದರೆ ಬದಲಾವಣೆ ಬಯಸಿದಂಥ ಒಂದು ಹಾಸನ ಜಿಲ್ಲೆಯ ಜನತೆ ಇವತ್ತು 30 ವರ್ಷಗಳ ನಂತರ ಒಂದು ಬದಲಾವಣೆ ಮಾಡಿದರೆ ಅವರಿಗೆ ನನ್ನ ವೈಯಕ್ತಿಕವಾದ ಧನ್ಯವಾದ. ಸರ್ಕಾರದಿಂದಲೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ವಿ. ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ, ನೀವು ಒಬ್ಬ ಲೋಕಸಭಾ ಸದಸ್ಯನ ಆಯ್ಕೆ ಮಾಡಿಕೊಟ್ಟಿದ್ದೀರಾ, ಏನೇ ಸಮಸ್ಯೆ ಇದ್ದರೂ ಕೂಡ ನೀವು ಬನ್ನಿ, ಹಾಸನದ ನಾನು ಸಮಸ್ಯೆಯನ್ನು ಬಗೆಹರಿಸಿಕೊಡ್ತೀನಿ ಅಂತ ಕೂಡ ನಮಗೆ ಆಶ್ವಾಸನೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.